ಭಾಳ ಭಯಂಕರವಾಗಿ ಭಾಳ ವೇಗವಾಗಿ ಯಾವುದನ್ನು ಕೂಡ ಲೆಕ್ಕ ಮಾಡದೆ ಬೇಟೆ ಆಡುವಂಥದ್ದು ಹದ್ದು. ಒಂದು ಸಾರಿ ಡಿಸೈಡ್ ಆದರೆ ಅದು ಎಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ, ಎಂಥ ಬಲಶಾಲಿ ಆದರೂ ಕೂಡ ಅದನ್ನು ಕೂಡ ಬೇಟೆ ಆಡೋದಕ್ಕೂ ಕೂಡ ರೆಡಿಯಾಗಿರುವಂಥದ್ದೇ ಹದ್ದು. ಆದರೆ ತನ್ನನ್ನು ನಂಬಿಕೊಂಡು ತನಗಾಗಿ ಆಶ್ರಯವಾಗಿ ಬದುಕುವಂಥ ಅನೇಕ ಮಂದಿ ಜನಾಂಗಗಳಿಗೆ, ಈ ಭೂಮಿ ಮೇಲೆ ಇರುವಂಥ ಪ್ರತಿಯೊಬ್ಬ ಜನಾಂಗಗಳಿಗೂ ಕೂಡ ದೇವರೇ ನಮಗೆ ದಿಕ್ಕು, ದೇವರೇ ನಮಗೆ ಆಧಾರ ಅನ್ನುವಂಥವ್ರಿಗೆಲ್ಲರಿಗೂ ಕೂಡ ಧೈರ್ಯ ತುಂಬುವಂಥ ಮಾತು ದೇವರು ಹೇಳ್ತಾ ಇದ್ದಾನೆ. ಒಂದ್ಸರಿ ನಾವು ನೋಡ್ಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 37ನೇ ವಚನ, ಕೆಳಗಡೆ ಸೆಂಟೆನ್ಸು, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು. ದೇವ್ರು ಹೇಳ್ತಾನೆ, ಮಗ, ಕೋಳಿ ಯಾವ ರೀತಿ ತನ್ನ ಮಕ್ಕಳನ್ನು ರೆಕ್ಕೆಯ ಬುಡುಕ ಜೋಪಾನ ಮಾಡ್ತದೋ, ಕಾಯ್ತದೋ, ಅದರಂಗೆ ನಾನು ಕೂಡ ಪ್ರತಿಯೊಬ್ಬ ಮನುಷ್ಯರನ್ನು ಕೂಡ ಕಾಯುವಂತನಾಗಿದ್ದೀನಿ ಅಂತ. ಕೋಳಿ ಅಷ್ಟೊಂದು ಬಲಶಾಲಿನ, ಕೋಳಿ ಅದಕ್ಕಿಂತ ಬಲಶಾಲಿನ ಅಂತಂದರೆ ನಿಜವಾಗ್ಲೂ ಹೇಳಿದ್ರೆ ಅರ್ಥ ಆಗಲ್ಲ. ಈ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗ್ತದೆ. ಕೋಳಿ ತನ್ನ ಪ್ರಾಣ ಬೇಕಾದರೂ ಕಳ್ಕೊಳ್ತದೆ, ಆದರೆ ತನ್ನ ಮಕ್ಕಳಿಗೆ ಅಪಾಯ ಪಡಿಸುವಂತೆ ಮಾಡುವುದಿಲ್ಲ. ತನ್ನ ಪ್ರಾಣ ಅಡ್ಡೆ ಇಟ್ಟಾದರೂ ಕೂಡ ಎದುರು ನಿಂತ್ಕೊಳ್ಳೋಕೆ ಕಾಪಾಡ್ತದ್ರಿ. ಅದಕ್ಕೆ ದೇವರು ಇನ್ನೊಂದು ಮಾತು ಹೇಳ್ತಾ ಇದ್ದಾನೆ. ಒಂದ್ಸಾರಿ ಯೆಶಾಯನ ಬರೆದ ಗ್ರಂಥ 46ನೇ ಅಧ್ಯಾಯ 4ನೇ ವಚನ, ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನೆರ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು, ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ಏನ್ರಿ ದೇವ್ರು ಹೇಳ್ತಾ ಇದ್ದಾನೆ, ಮಗ, ಈ ಭೂಮಿಯಲ್ಲಿ ಯಾರು ಇರ್ತಾರೋ ಇರೋದಿಲ್ಲೋ ಗೊತ್ತಿಲ್ಲ, ಆದರೆ ನನ್ನನ್ನು ನೀನು ನಂಬಿ ಈ ಭೂಮಿ ಮೇಲೆ ಬದುಕಿದ್ರೆ ಸದಾ ಕಾಲವೂ ನಿನ್ನ ಜೊತೆಯಾಗಿರ್ತೀನಿ. ಸಣ್ಣ ಪುಟ್ಟ ಕಷ್ಟಗಳು ಈ ಭೂಮಿ ಮೇಲೆ ಬರ್ತವೆ, ನನಗೋಸ್ಕರ ನೀನು ಬದುಕಿದ್ರೆ ಭಯಂಕರವಾಗಿರುವಂಥ ನರಕದಿಂದ ನಿನ್ನನ್ನು ತಪ್ಪಿಸ್ತೀನಿ, ನನ್ನ ಮಡಿಲಲ್ಲಿ ನಿನ್ನನ್ನು ಎತ್ತುಕೊಳ್ತೀನಿ ಅಂತ ದೇವರು ಮಾತು ಕೊಡ್ತಾ ಇದ್ದಾನೆ. ಅದಕ್ಕೆ ನಾವೆಲ್ಲರೂ ಕೂಡ ದೇವರನ್ನು ನಂಬಿ ಪರಿಶುದ್ಧರಾಗಿ ಆತನ ಆಜ್ಞೆಗೆ ಒಳಗಾಗಿ ಬದುಕೋಣ ಅಂತ ನಿಮ್ಮೆಲ್ಲರಿಗೂ ಕೂಡ ಹೇಳುತ್ತಾ, ವಿಡಿಯೋ ನೋಡುವಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.